ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳಿಗೆ ಮತ್ತೊಂದು ಜಯ ದೊರೆತಿದೆ. ಮುಸ್ಲಿಂ ಮುಖಂಡರು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಜ್ಞಾನವಾಪಿಯಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಹಿಂದೂಗಳಿಗೆ ಅವಕಾಶವನ್ನ ನೀಡಲಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಪೂಜೆಯನ್ನ ಸಲ್ಲಿಸಕೂಡದು, ಇದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಮುಸ್ಲಿಂ ಮುಖಂಡರು ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಸದ್ಯಕ್ಕೆ ಅಲಹಾಬಾದ್ ಹೈಕೋರ್ಟ್ನಿಂದ ಅರ್ಜಿ ವಜಾ ಆಗಿದೆ. ಮುಸ್ಲಿಂ ಮುಖಂಡರು ಸಲ್ಲಿಸಿದಂತಹ ಎಲ್ಲ ಅರ್ಜಿಗಳು ಕೂಡ ಈಗ ವಜಾ ಆಗಿದೆ. ಈ ಮೂಲಕ ಈ ಜ್ಞಾನವಾಪಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳಿಗೆ ಮತ್ತೊಂದು ಜಯ ಲಭಿಸಿದೆ. ಜ್ಞಾನವಾಪಿಯಲ್ಲಿ ಪೂಜೆಗೆ ತಡೆ ಕೋರಿ ಮುಸ್ಲಿಂ ಮುಖಂಡರು ಈ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಮುಸ್ಲಿಂ ಮುಖಂಡರು ಸಲ್ಲಿಸಿದ ಎಲ್ಲ ಅರ್ಜಿಗಳನ್ನ ಈಗ ವಜಾ ಮಾಡಿ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ಫೋನ್ ಸಂಪರ್ಕದಲ್ಲಿ. ನಟೇಶ್, ಜ್ಞಾನವಾಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಿನ ದಿನವೂ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ಈಗ ಹಿಂದೂಗಳಿಗೆ ಮತ್ತೊಂದು ಜಯ, ಏನ್ ಹೇಳ್ತೀರಿ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಮುಸ್ಲಿಂ ಮುಖಂಡರು ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ. ಪೂಜೆಗೆ ತಡೆ ಕೋರಿ ಇವರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಜ್ಞಾನವಾಪಿ ವಿಚಾರದಲ್ಲಿ. ಸದ್ಯಕ್ಕೆ ಕೋರ್ಟ್ ಈ ಒಂದು ಅರ್ಜಿಯನ್ನು ವಜಾಗೊಳಿಸುವಂತಹ ಕೆಲಸವನ್ನ ಮಾಡಿದೆ. ಈ ಮೂಲಕ ಹಿಂದೂಗಳಿಗೆ ಮತ್ತೊಂದು ಜಯ ಲಭಿಸಿದೆ. ನೋಡಿ, ಹಾವೇರಿಯಲ್ಲಿ ಐತಿಹಾಸಿಕ ತಲಾಬ್ ಕೆರೆ ಈಗ ಬರದಾಗಿರುವಂಥದ್ದು. ರಾಜ್ಯದ ನಾನಾ ಭಾಗದಲ್ಲೂ ಇಂಥ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು. ರೈತರು ನೀರಿಗಾಗಿ ಪರದಾಡ್ತಾ ಇದ್ರೆ, ಜಾನುವಾರುಗಳು ಕೂಡ ಮೇವಿಗೆ ನೀರಿಗಾಗಿ ಹಾಹಾಕಾರ ಎದುರಾಗಿರುವಂಥದ್ದು. ಜನರಿಗೆ ಕುಡಿಯೋಕ್ಕೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆಗೇನು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಹಾವೇರಿ ಜಿಲ್ಲೆಯ ನವಾಬರ್ನಾಡೆಯಿಂದ ಪ್ರಖ್ಯಾತಿಯಾಗಿರುವಂತಹ ಶಿಗ್ಗಾಂವ್ ಸಣ್ಣ ಕ್ಷೇತ್ರದಲ್ಲಿ ಕೂಡ ನೀರಿಗೆ ಸಾಕಷ್ಟು ಹಾಹಾಕಾರ ಉಂಟಾಗಿರುವಂಥದ್ದು. ನಾನಿವತ್ತು ಐತಿಹಾಸಿಕ ಮೋತಿ ತಲಾಬ್ ಕೆರೆಯಲ್ಲಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಇಲ್ಲೇನು ಕಾಣ್ತಾ ಇದ್ದಿದ್ದು ಐತಿಹಾಸಿಕ ಮೋತಿ ತಲಾಬ್ ಕೆರೆ. ಈ ಮೋತಿ ತಲಾಬ್ ಕೆರೆ ಏನಿದೆ ಐತಿಹಾಸಿಕವಾಗಿ ಕಳೆದ ಸಾವಿರಾರು ವರ್ಷಗಳಿಂದ ನೀರಿನಿಂದ ತುಂಬಿರ್ತಕ್ಕಂಥದ್ದು. ಇದೀಗ ಇದಂಥ ಭೀಕರ ಬರಗಾಲಕ್ಕೆ ತುತ್ತಾಗಿ ಸಂಪೂರ್ಣವಾಗಿ ನೀರು ಕಡಿಮೆ ಆಗಿರುವಂಥದ್ದು. ಇಲ್ಲಿರುವಂಥ ನೀರನ್ನು ಅಕ್ಕಪಕ್ಕದ ರೈತರು ತಮ್ಮ ಜಮೀನಿಗೆ ಸಾಗುವಳಿ ಮಾಡಲಿಕ್ಕೆ ಬಳಕೆ ಮಾಡೋದಾದರೆ, ಇನ್ನು ರಾಸುಗಳಿಗೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಮಹಿಳೆಯರು ತಮ್ಮ ದೈನಂದಿನ ಬಟ್ಟೆ ಬಳೆಗಳನ್ನು ಒಗಿಲಿಕ್ಕೂ ಕೂಡ ಮುಂದಾಗ್ತಾ ಇದ್ರು. ಆದರೆ ಈ ಬಾರಿ ಬಿದ್ದಂತಹ ಭೀಕರ ಬರಗಾಲ, ಅಮೋಘ ಬಿಸಿಲಿನಿಂದ ಸಂಪೂರ್ಣವಾಗಿ ಕೆರೆ ಒಣಗ್ತಾ ಇರುವಂತಹದ್ದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಅಲ್ಲಲ್ಲಿ ತಗುಗುಂಡಲ್ಲಿ ನಿಂತಹ ನೀರೇನಿದೆ, ಇದು ನವಾಬರ ಕಾಲದಿಂದ ತುಂಬಿ ತಿಳ್ಕೊಂಥ ಒಂದು ಕೆರೆಯಾಗಿತ್ತು. ಏನು ಅಲ್ಪ ಸ್ವಲ್ಪ ನೀರು ಉಳಿದಿರುವಂಥದ್ದು, ಅಲ್ಲಿ ಈ ಪ್ರಾಣಿ ಪಕ್ಷಿಗಳು ಸದ್ಯಕ್ಕೆ ವಾಸ ಮಾಡ್ತಿರುವಂಥದ್ದು. ಆದರೆ ಇದೇ ರೀತಿ ಬೇಸಿಗೆಕಾಲ ಮುಂದುವರೆದ್ರೆ, ಏನಂತಂದರೆ ಇದೇ ರೀತಿ ಬೇಸಿಗೆಕಾಲ ಮುಂದುವರೆದು ಇದೇ ರೀತಿ ಬರಗಾಲ ಉಂಟಾದರೆ ಈ ಮೋತಿ ತಲಾಬ್ ಕೆರೆ ಸಂಪೂರ್ಣವಾಗಿ ಬತ್ತುವ ಪ್ರಕ್ರಿಯೆಗೆ ಮುಂದಾಗುವಂಥದ್ದು. ಮಾರುತಿ BM, ರಿಪಬ್ಲಿಕ್ ಕನ್ನಡ.